ಸರ್, ಅಭಾವ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥದ್ದು ಎಲ್ಲಿವರೆಗೆ ಫುಲ್ ಕೊಡಲ್ವೋ ಅಲ್ಲಿವರೆಗೆ ಅಭಾವ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ನಿಮಗೆ ಎಲ್ಲ ಗೊತ್ತಿದೆ ನನಗಿಂತ ಎಷ್ಟು ವರ್ಷದಿಂದ ಇದೆಲ್ಲ ರೈತರ ಸಮಸ್ಯೆ. ಬಹುಶಃ ಕಳೆದ 2 ವರ್ಷ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಇದೇ ಟೀಮು ಈ ವರ್ಷ ಇಷ್ಟು ಸಮಸ್ಯೆ ಮಧ್ಯದಲ್ಲೂ ಭಾಳ ಎಚ್ಚರಿಕೆಯಿಂದ ಮಾಡ್ತಾ ಇದ್ವಿ. ಜನರಿಗೆ ಅವಾಗವಾಗ ಇವತ್ತು ಸಮಸ್ಯೆ ಇದ್ರೆ ನಾಳೆನಾರು ಬಗೆಹರಿಸ್ತಾ ಇದ್ವಿ. ಇದನ್ನು ದುರುಪಯೋಗ ಮಾಡ್ಕೊಂಡು ಅನಾವಶ್ಯಕವಾಗಿ ಮಾತಾಡ್ತಕ್ಕಂಥವ್ರು ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷಗಳು. ಕೇಂದ್ರದಿಂದ ನಮಗೆ ಜುಲೈ ಎಂಡ್ವರೆಗೆ ಸಪ್ಲೈ ಮಾಡಬೇಕಾದ್ದು 1,27,000 ಮೆಟ್ರಿಕ್ ಟನ್ ಬರಲೇ ಇಲ್ಲ. ಮೇ ಬಿ ಅವರಿನ್ನ ಅದನ್ನು ಬ್ಯಾಲೆನ್ಸ್ ಕೊಡೋ ಅಂಥ ಪರಿಸ್ಥಿತಿ ನನಗೆ ಕಾಣ್ತಾ ಇಲ್ಲ. ಐ ಆಮ್ ನಾಟ್ ಹೋಪ್. ಈಗ ಈ ವರ್ಷ ಈ ಆಗಸ್ಟ್ ತಿಂಗಳಲ್ಲಿ 2,28,000 ಬರಬೇಕು. ಈ 7 ದಿವಸದಲ್ಲಿ 30,000 ಮಾತ್ರ ತಲುಪಿದ್ದೇನೆ. ಓನ್ಲಿ 30,000. ಇದನ್ನ ಅಶೋಕ್ ಹೇಳಿದ್ರು ಅರ್ಥ ಆಗಲ್ಲ, ಡಾಕ್ಟರ್ ಸುಧಾಕರ್ಗೆ ಹೇಳಿದ್ರು ಅರ್ಥ ಆಗಲ್ಲ. ಏನು ಮಾಡ್ಬೇಕು ನಾನು ಅಂತ ನನಗೂ ಕನ್ಫ್ಯೂಸ್. ಸುಮ್ಮನೆ ಅಲ್ಲ, ರಾಜೀನಾಮೆ ಹಂಗಾರೆ ಅವ್ರ ಕೇಂದ್ರ ಪ್ರಧಾನ ಕೇಳಿ ಕೊಡಿಸ್ತಾರಂತ ಅಥವಾ ಇನ್ಯಾರು ಅದಕ್ಕೆ ನಡ್ಡಾ ಅವ್ರ ಕೇಳಿ ಕೊಡಿಸ್ತಾರಂತ. ಸಪ್ಲೈ ಈಗ ನಾನು ಸಪ್ಲೈ ಮಾಡೋದು ಕಡಿಮೆ ಆದಾಗ ಅದಕ್ಕೆ ಜವಾಬ್ದಾರಿ ಯಾಕೆ ತಗೋಬೇಕು? ಸೊ ನಡ್ಡಾ ಅವ್ರ ಕೈಲಿ ರಾಜೀನಾಮೆ ಕೊಡಿಸ್ತಾರಂತ ಕೇಳಿ ತಾಕತ್ತಿದೆಯಾ ಅಶೋಕ್ಗೆ? ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡೋದನ್ನ ನಿಲ್ಲಿಸ್ಬೇಕು ಅಶೋಕು. ಸೊ ಇವ್ರಿಗೆ ಒಂದು ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಕಾಮನ್ ಸೆನ್ಸ್ ಇಲ್ಲದೆ ನಾನೇನು ಮಾಡಲಿಕ್ಕಾಗಲ್ಲ. ನನಗೆ ಇವ್ರಿಗೆ ಉತ್ತರ ಕೊಡೋದಕ್ಕಿಂತ ರೈತರಿಗೆ ಏನು ಬೇಕು ಆ ಸಮಸ್ಯೆ ಬಗೆಹರಿಸೋದಷ್ಟೇ ನನ್ನ ಕೆಲಸ. ಇಷ್ಟೆಲ್ಲ ಕಡಿಮೆ ಇದ್ರೂ ಎಲ್ಲೂ ರೈತರಿಗೆ ತೊಂದರೆ ಕೊಟ್ಟಿಲ್ಲ. ಒಂದಷ್ಟು ಇವತ್ತು ರಾಯಚೂರಲ್ಲಿ ಸಮಸ್ಯೆ ಇದೆ, ಇನ್ನೊಂದಷ್ಟು ಕೊಪ್ಪಳದಲ್ಲಿ ಸಮಸ್ಯೆ ಇದೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಏನೋ ಮಾಡ್ತಾ ಇದ್ದೀವಿ. ಇದ್ರ ಮಧ್ಯದಲ್ಲಿ ಅಂಗಡಿಗಳು ತಗೊಂಡಿರ್ತಾರೆ ಮೊದಲೇನೆ, ಅವರೇ ಓನರ್. ಅದಕ್ಕೆ ಅವರು ಏನಾದ್ರು ಕಾನೂನು ಬಾಹಿರವಾಗಿ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಪೊಲೀಸ್ನವರು ನೋಡ್ತಾ ಇದ್ದಾರೆ, ನಮ್ಮ ವಿಜಿಲೆನ್ಸು ನೋಡ್ತಾ ಇದ್ದಾರೆ. ಇದೇನು ಇವತ್ತಿಂದಲ್ಲ, ಇವತ್ತು ಹೊಸ್ದಾಗೇನು ಈ ಥರದ್ದೆಲ್ಲ ಇನ್ಸಿಡೆಂಟ್ಗಳು ನಡೆಯಲ್ಲ. ಆದರೆ ನಾವು ಅದನ್ನು ಪ್ರತಿನಿತ್ಯ 24 hours ಎಚ್ಚರಿಕೆಯನ್ನು ವಹಿಸಿ ರೈತರಿಗೆ ಏನು ಬೇಕೋ ಅದೆಲ್ಲ ಪರಿಹಾರ ಮಾಡ್ತೀವಿ. ಈ 1.5 ಲಕ್ಷ ಮೆಟ್ರಿಕ್ ಟನ್ನು ನಮಗೆ ಬರಬೇಕಲ್ಲ, ಇದು ಯಾರು ಜವಾಬ್ದಾರಿ ತಗೋತಾರೆ? ಲೆಟ್ರ್ ಬರೆದಾಯಿತು, ನಡ್ಡಾ ಅವರಿಗೆ ನಾನು ಲೆಟ್ರ್ ಬರೆದು ಟೈಮ್ ಕೇಳಿದೆ. 6ನೇ ತಾರೀಕು ನಾನು ಬರ್ತೀನಿ ಅಥವಾ 7ನೇ ತಾರೀಕು ಬರ್ತೀನಿ ಅಂತ ಟೈಮ್ ಕೊಟ್ಟಿಲ್ಲ. ಮೊನ್ನೆ ಬೆಂಗಳೂರಿಗೆ ಬಂದವ್ರು ಕಾಸಿಗೆ. ಆಯಿತು, ಮಂತ್ರಿಗೆ ಖಾಸಗಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಬೇರೆನಾ? ಖಾಸಗಿ ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡು ಈ ಒಂದು ರಾಜ್ಯದ ಸಮಸ್ಯೆ ಇದೆ ಅಂದರೆ 2 minutes, ನಾಟ್ ಮೋರ್ ದ್ಯಾನ್ 2 minutes ಅಲ್ಲ ನಾನು ಕೇಳಿದ್ದು. ಅಥವಾ ಏರ್ಪೋರ್ಟ್ಗೆ ಬನ್ನಿ, ಅಲ್ಲಿ ನಾನು ಬಿಫೋರ್ ಡಿಪಾರ್ಚರ್ ನಾನು ನಿಮ್ಮ ಹತ್ರ 2 ನಿಮಿಷ ಮಾತಾಡ್ತೀನಿ ಅಂದರೆ ನಾನೇ ಹೋಗ್ತಿದ್ದೆ. ಇಲ್ಲಿಗೆ ಬಂದಾಗ ಟೈಮ್ ಕೊಟ್ಟಿಲ್ಲ. ನಾನು ಇಲ್ಲಿ ಅವ್ರ ಆಫೀಸ್ಗೆ ಕಂಟಿನ್ಯೂಸ್ಲಿ ನಮ್ಮ ಆಫೀಸಿಂದ ಟಚ್ಚಲ್ಲಿದ್ದಾರೆ. ಸೊ ಬೆಂಗಳೂರಿಗೆ ಬಂದು ಹೋದ ದಿವಸ ಟೈಮ್ ಕೊಡಲಿಲ್ಲ. ಅದಾದಮೇಲೆ ನಾನು ಡೆಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೀನಿ, ಟೈಮ್ ಕೊಟ್ಟಿಲ್ಲ. ರಾಜೀನಾಮೆನ ಅವ್ರನ್ನ ಕೇಳಬೇಕು. ಅವರು ಇಂಥವ್ರಿಗೆ ನಾನು ಏನು ಉತ್ತರ ಹೇಳಿ? ಆದ್ರೂ ನಿಮ್ಗೆ ಅನಿಸಿದೆ ಹೇಳಿ. ನಾನು ನಿಮ್ಮ ಮೀಡಿಯಾ ಸ್ನೇಹಿತರಾಗಿ ರಾಜ್ಯದ ನಿಮ್ಮೆಲ್ಲ ಹಿತನ್ನು ನೀವು ಕಾಪಾಡ್ತಿದ್ರ. ಸೊ ಸಮಸ್ಯೆ ಟೂ ಮಚ್ ಸಮಸ್ಯೆ ಆಗಿಬಿಟ್ಟಿದೀವ. ಇಷ್ಟೆಲ್ಲ ನಿಭಾಯಿಸ್ಕೊಂಡು ಮಾಡ್ತಿದ್ರು, ಇಷ್ಟು ಶಾರ್ಟೇಜ್ ಇದ್ರು ಅಭಿನಂದನೆ ಹೇಳ್ತಕ್ಕಂಥದ್ದು ಬಿಟ್ಬಿಟ್ಟು ಈ ಥರದ್ದೆಲ್ಲ ಮಾತಾಡೋರಿಗೆ ಏನು ಹೇಳೋದು? ಅವ್ರಿಗೆ ದೇವರೇ ಬುದ್ಧಿ ಕೊಡ್ಬೇಕಾಗ್ತದೆ. ಅದೇ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನ ಟಿವಿನಲ್ಲಿ ನೋಡಿದ್ದಷ್ಟೇ, ಮಾಹಿತಿ ಇಲ್ಲದಲ್ಲೇ ಮಾತನಾಡ್ತಕ್ಕಂಥ ಬೆಟರ್ ಗೃಹ ಸಚಿವರಿಗೆ ಅದು ಮಾಹಿತಿ ಬಂದಿದೆ. ನಾನು ಅವ್ರಂಗೆ ನಾನು ಮಾತಾಡೋಕೆ ರೆಡಿ ಇಲ್ಲ. ಪೊಲೀಸ್ ಇಲಾಖೆ ಇದೆ, ತನಿಖೆ ಮಾಡುತ್ತೆ. ಸೊ ಮಾಡ್ತಾರೆ. ನಾನು ಈಗ ಅಶೋಕ್ ಹೇಳಿದ್ರು ನಾನೇ ಹೇಳಿದ್ರೆ ಏನು ಪ್ರಯೋಜನ? ಈ ನಮ್ಗೇನಂದರೆ ನಮ್ಗೆ ಕೊಟ್ಟರೆ ಜವಾಬ್ದಾರಿ ಒಂದಷ್ಟು ಕೆಲಸ ಮಾಡಬೇಕು ಅಂತ. ನಾನು ಅವ್ರು ನಮ್ಮ ಟೀಕೆ ಮಾಡಿದ್ರು ಅಂತ ಸಂದರ್ಭ ಸಿಕ್ತು ಅಂತ ಅವ್ರಿಗೆ. ಈಗ ನಡ್ಡಾ ಅವರು, ಈಗ ನಾನು ಹೇಳೋದಲ್ಲ, 3.5 ಲಕ್ಷ ಬರಬೇಕು ಜುಲೈ ಬ್ಯಾಲೆನ್ಸು ಮತ್ತು ಆಗಸ್ಟ್ ತಿಂಗಳು. ಯಾರು ಜವಾಬ್ದಾರರು? ಅವರೇ ಜವಾಬ್ದಾರರು. ರಾಜೀನಾಮೆ ಕೇಳಿದ್ರೆ ನಡ್ಡಾ ಅವ್ರನ್ನ ಕೇಳಬೇಕು. ನಮ್ಮ ರಾಜ್ಯಕ್ಕೆ ಇಷ್ಟ. ಈಗ ಅಟ್ಲೀಸ್ಟ್ ಅವರು ಒಂದು ಸ್ಟೇಟ್ಮೆಂಟು ಮಾಡಲ್ಲ. ಹೇಳಿದ್ರು ಅವ್ರು ಹೋಗಿ, ಎಲ್ಲರೂ ಹೋಗಿ ಬಸವರಾಜ ಬೊಮ್ಮಾಯಿ ಅದೇಗೆ ಹೋಗಿದ್ರು ಅಂತ ಕಾಣಿದ್ರೆ ರೆಪ್ರೆಸೆಂಟ್ ಮಾಡಿದ್ರು. ಬಂದ ಮೇಲೆ 50,000 ಬಂದಿಲ್ಲ. ಈ ತಿಂಗಳದು ಕೇಳಿದ್ರು 50,000 ಬಂದಿಲ್ಲ. ಏನು BJPಯವ್ರಿಗೆ ಏನಾಗಿದೆ, ನಮ್ಮ ಸರ್ಕಾರ ಹೋಗ್ತಾ ಇರೋ ಸ್ಪೀಡ್ಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಏನೂ ಸಿಗದೆ ಇದ್ದಾಗ ಯಾವುದೋ ಒಂದು ಕಲ್ಲು ಹೊಡೆಯೋದು.
ದೇಶದ ಪ್ರೈಮ್ ಮಿನಿಸ್ಟರ್ನ ಈ ವಿಚಾರದಲ್ಲಿ ಫರ್ಟಿಲೈಸರ್ಸನ್ನು ಕೇಳುವಂಥದ್ದು ನನಗೆ ಅದು ಅಷ್ಟೊಂದು ಆಗ್ತದಲ್ಲ. ಇದಕ್ಕೆ ಒಂದು ಬಿ ಜೆ ಪಿಯವ್ರು ಕೇಳಿದ್ರು, ಬಿ ಜೆ ಪಿಯವ್ರಿಗೆ ಒಂದಷ್ಟು ಟೈಮ್ ಕೊಡ್ತಾರೆ. ನಮಗೆ ಟೈಮ್ ಕೊಡ್ತಾರಾ? ನಡ್ಡಾ ಅವರೇ ಇಲ್ಲಿಗೆ ಬಂದು ಟೈಮ್ ಕೇಳಿದಾಗ ಕೊಡದೇ ಇದ್ದರು, ಪ್ರೈಮ್ ಮಿನಿಸ್ಟರ್ ಕೊಡ್ತಾರಾ? ಅದನ್ನು ಸುಮ್ಮನೆ ಅನಾವಶ್ಯಕವಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಒಂದು ಬಿ ಜೆ ಪಿಯವ್ರು ಕೇಳಲಿ, ಬಿ ಜೆ ಪಿಯವ್ರು ಅವ್ರನ್ನ ಕೇಳೋದೇ ಹಾಕಬೇಕು. ನಡ್ಡಾ ಅವ್ರಿಗೆ ಹೇಳ್ಕೊಡಿಸ್ತೀವಿ. ಪ್ರೈಮ್ ಮಿನಿಸ್ಟ್ರು ಜವಾಬ್ದಾರಿ ಇದ್ದರೆ ನಾನು ಹೇಳಲ್ಲ. ಪ್ರೈಮ್ ಮಿನಿಸ್ಟ್ರು ಇಡೀ ದೇಶದ ಜವಾಬ್ದಾರಿ ಇರುತ್ತೆ. ಒಂದು ಗೊಬ್ಬರದ ಜವಾಬ್ದಾರಿ ನಡ್ಡಾ ಅವ್ರಿಗೆ ಸಪ್ರೇಟ್ ಇಲಾಖೆ ಇದೆ. ಅದಕ್ಕಿಂತ ಹೆಚ್ಚು ಕೃಷಿ ಮಂತ್ರಿ ಇದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್, ಅವರಂತೂ ಈಗಿಲಿ ಅವೈಲಬಲ್ ಇದ್ದಾರೆ. ಯಾವಾಗ ಫೋನಲ್ಲಿ ಮಾಡಿದ್ರು ಫೋನಲ್ಲಿ ಸಿಗ್ತಾರೆ. ಸೊ ನಾನು ಮೊನ್ನೆನೂ ಮಾತಾಡಿ ಹೇಳಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ವಿಡಿಯೋ ಕಾನ್ಫರೆನ್ಸ್ ಇತ್ತು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರದ್ದು ಸಾಯಂಕಾಲ, ಅದು ಮುಂದೂಡಿದ್ರು. ಇಲ್ಲದೇ ಇದ್ದರೆ ಆ ಟೈಮ್ನಲ್ಲೂ ಮಾತಾಡ್ತಿದ್ದೆ ವಾಟರ್ ಶೆಡ್ ವಿಚಾರದಲ್ಲಿ. ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ಇಡೀ ರಾಷ್ಟ್ರದ ಎಲ್ಲ ಕೃಷಿ ಸಚಿವರದಿತ್ತು. ಇದ್ದರೆ ಇದೊಂದು ಆಪರ್ಚುನಿಟಿ ಅಂತ ಅಂದ್ಕೊಂಡಿದ್ದೆ, ಅದು ಮುಂದೂಡಿದ್ದಾರೆ. ಸೊ ಈವ್ನಿಂಗ್ ನಾನು ಫೋನಲ್ಲಿ ಟ್ರೈ ಮಾಡ್ತೀನಿ ಶಿವರಾಜ್ ಸಿಂಗ್ಗೆ, ನಡ್ಡಾ ಅವ್ರು ಇಬ್ಬರಿಗೂ ಟ್ರೈ ಮಾಡ್ತೀನಿ. ಬಹುಶಃ ಇಬ್ಬರು ಸಿಕ್ಕಿದ್ರು ಇಬ್ಬರಿಗೂ ಹೇಳ್ತೀನಿ ರಿಕ್ವೆಸ್ಟು. ಸೊ ಅಶೋಕ್ಗೆ ಸ್ವಲ್ಪನಾರು ಕಾಮನ್ ಸೆನ್ಸ್ ಇದ್ದರೆ ಸರಿಯಾಗಿ ಮಾತಾಡೋಕ್ಕೆ ಹೇಳಿ. ಇವನು ಸುಧಾಕರ್ ಬಿಡಿ, ಅವನು ಇಂಟರ್ನ್ಯಾಷನಲ್ ಫಿಗರ್ ಏನು